ಮತ್ತಿನಲ್ಲಿ ವ್ಯಕ್ತಿಯ ಬರ್ಬರ ಕೊಲೆ. ನಾಲ್ವರು ಆರೋಪಿಗಳನ್ನ ವಶಕ್ಕೆ ಪಡೆದ ಪೊಲೀಸರು. ಒಂದು ಕಡೆ ಹೋಮ್ ಸ್ಟೇಯಲ್ಲಿ ಭೀಕರ ಕೊಲೆಯಾಗಿರುವ ವ್ಯಕ್ತಿ, ಇನ್ನೊಂದು ಕಡೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು, ಮತ್ತೊಂದೆಡೆ ಕೊಲೆ ಮಾಡಿ ಅಂಧರಾಗಿರೋ ಆರೋಪಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಹ್ಯಾಪಿ ರಿಟ್ರೀಟ್ಸ್ ಎಂಬ ಹೋಮ್ ಸ್ಟೇನಲ್ಲಿ. ಹೀಗೆ ರಕ್ತದ ಮಡುವಿನಲ್ಲಿ ಹೆಣವಾಗಿ ಬಿದ್ದಿರುವ ವ್ಯಕ್ತಿ ಅಸ್ಸಾಂ ಮೂಲದ 35 ವರ್ಷದ ಮೋಹನ್ ಎಂಬಾತ. ಹೊಟ್ಟೆಪಾಡಿಗಾಗಿ ತನ್ನ ಸ್ನೇಹಿತರ ಜೊತೆ ನಮ್ಮ ರಾಜ್ಯಕ್ಕೆ ವಲಸೆ ಬಂದಿದ್ದ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹ್ಯಾಪಿ ರಿಟ್ರೀಟ್ಸ್ ಎಂಬ ಹೋಮ್ ಸ್ಟೇನಲ್ಲಿ ತನ್ನ ಸ್ನೇಹಿತರಾದ ಹರಿಧನ್, ತ್ರಿಪುರಾ, ದಾನ್ಚಂದ್ ಎಂಬುವರ ಜೊತೆ 3 ತಿಂಗಳಿನಿಂದ ಹೌಸ್ ಕೀಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಎಂದಿನಂತೆ ಕೆಲಸ ಮುಗಿದ ಬಳಿಕ ಹೋಮ್ ಸ್ಟೇಯ ಖಾಲಿ ಜಮೀನಿನಲ್ಲಿ ಸ್ನೇಹಿತರೆಲ್ಲರೂ ಸೇರಿ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ. ಈ ವೇಳೆ ಮೊಬೈಲ್ ಹಾಗೂ ಕುಡಿಯುವ ಸೀಕ್ರೆಟ್ ಅನ್ನ ಮನೆಯವರಿಗೆ ತಿಳಿಸಿರುವ ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆ ನಡೆದಿದೆ. ಈ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು ಮೂವರು ಸೇರಿಕೊಂಡು ಅಲ್ಲಿ ಪಕ್ಕದಲ್ಲಿ ಬಿದ್ದಿದ್ದ ಮರದ ರೀಪ್ಗಳಿಂದ ಮೋಹನ್ಗೆ ಹೊಡೆದು ಕೊಲೆ ಮಾಡಿದ್ದಾರೆ. ಇನ್ನು ಸ್ನೇಹಿತನನ್ನೇ ಕೊಲೆ ಮಾಡಿದ ಆರೋಪಿಗಳು ಮೋಹನ್ ಮೃತದೇಹವನ್ನ ರೂಮ್ನಲ್ಲಿ ಬಚ್ಚಿಟ್ಟು ಬೇರೆ ಕತೆ ಕಟ್ಟಲು ಪ್ಲಾನ್ ಮಾಡಿದ್ರಂತೆ. ಆದರೆ ವಿಚಾರ ತಿಳಿದ ಪೊಲೀಸರು ಮೂವರು ಆರೋಪಿಗಳೊಂದಿಗೆ ಮತ್ತೊಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಾಗ ಸ್ನೇಹಿತನನ್ನೇ ಕೊಲೆಗೈದಿರೋ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಆಚೆ ಬಂದು ಎಣ್ಣೆ ತಗೊಂಡ್ಬಂದು ಎಲ್ಲ ಕುಡಿದು ಈ ಥರ ಗಲಾಟೆ ಮಾಡ್ಕೊಂಡಿದ್ದಾನೆ. ಗಲಾಟೆ ಮಾಡಿಕೊಂಡು ಅದರಲ್ಲಿ 5 ಜನ ಹುಡುಗರಲ್ಲಿ ಮೋಹನ್ ಅನ್ನೋ ಹುಡುಗನ್ನ ಈ ಸ್ಯಾಂಡಿ, ದಾನು, ಅರ್ಧಾನು, ದಿನೇಶು ಅನ್ನೋ ಒಂದು 4 ಜನ ಸೇರಿಕೊಂಡು ಅವನ್ನ ಇದು ಮಾಡಿದ್ದಾರೆ. ಎಷ್ಟು ವರ್ಷದ ಕೆಲಸ ಮಾಡ್ತಾರೆ? ಅವರೆಲ್ಲ 1.5 ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಫಸ್ಟು ಸ್ಯಾಂಡಿ ಅನ್ನೋ ಹುಡುಗ 2 ತಿಂಗಳಾಯ್ತು ಬಂದು, ಆಮೇಲೆ 15 ದಿವಸಕ್ಕೆ ಇನ್ನಿಬ್ಬರು 4 ಜನ ಕರ್ಕೊಂಡ್ಬಿಟ್ಟು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡಿ ಯಾವತ್ತೂ ಈ ಥರ ಏನೂ ಘಟನೆ ನಡೆದಿರಲಿಲ್ಲ. ನೆನ್ನೆ ಈ ಥರ ನೈಟ್ ಈ ಥರ ಆಗಿದೆ. ಏನಾಗಿದೆ? ಅದೇ ಕೊಲೆ ಮಾಡಿದ್ದಾರೆ ಆ ಹುಡುಗನ, ನನ್ನ ಹುಡುಗನ. ನಮಗೆ ರಾತ್ರಿ ಈ ಥರ ಬೇರೆ ಹುಡುಗರು, ಹೌಸ್ ಕೀಪಿಂಗ್ ಹುಡುಗರು ಬಂದು ನೋಡಿದ್ದಾರೆ. ಕೀ ಇಸ್ಕೊಳ್ಳೋಕೆ ಸ್ಟೋರ್ ರೂಮ್ ಕೀ ಅಂತ ಬಂದಿದ್ದಾರೆ. ಬಂದು ನೋಡಿದ ತಕ್ಷಣ ಎಲ್ಲ ರೂಮಲ್ಲಿ ಈ ಥರ ಬಾಡಿ ಇದೆ ಅಂತ ಫೋನ್ ಮಾಡಿದ್ರು. ಅವರು 5 ಜನ ಹುಡುಗರಲ್ಲಿ 2 ಹುಡುಗರು ಸರ್ವಿಸ್ ಮಾಡ್ತಿದ್ರು, 3 ಜನ ಹುಡುಗರು ಬಂದು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ರು. ಅವ್ರು ಬಂದು ಈ ಥರ ಕುಡಿದ್ಬಿಟ್ಟು ಏನೋ ಫ್ಯಾಮಿಲಿ ವಿಚಾರ ಅಂತ ಪೊಲೀಸವ್ರ ಹತ್ರ ಹೇಳಿದ್ದಾರೆ. ನಮ್ಮ ಹತ್ರ ಹೇಳಿಲ್ಲ ಅವರು, ಪೊಲೀಸವ್ರ ಹತ್ರ ಹೇಳಿದ್ದಾರೆ. ಬಂದಾಗ ಫ್ಯಾಮಿಲಿ ವಿಷಯದಲ್ಲಿ ಏನೋ ಗಲಾಟೆಗಳು ಮಾಡಿಕೊಂಡು ಇದಾಗಿದೆ ಅಂತ, ಹಂಗಾಗಿ ಕೊಲೆ ಮಾಡಿದ್ದಾರೆ. ಒಂದು ಹುಡುಗನ ಮೋಹನ ಕೊಲೆ ಮಾಡಿದ್ದಾರೆ. 4 ಜನ ಸೇರಿಕೊಂಡು. ಮೂಲತಃ ಅವ್ರು ಎಲ್ಲಿನವರು? ಮೂಲತಃ ಅಸ್ಸಾಂನವರು. ಅಸ್ಸಾಮಿಂದ ಬಂದಿದ್ದು ಅವರು. ಫಸ್ಟ್ ಒಂದು ಹುಡುಗ ಫಸ್ಟ್ ಬಂದಿದ್ದು, ಆಮೇಲೆ 4 ಜನ ಹುಡುಗನ ಕರ್ಕೊಂಡು 5 ಜನ ಇದ್ದರು ಕೆಲಸ ಮಾಡ್ಕೊಂಡು 1 ತಿಂಗಳಿಂದ ಇದ್ದರು. ಆಮೇಲೆ ಈ ಥರ ಅದೇ ಫ್ಯಾಮಿಲಿ ಮ್ಯಾಟ್ರಲ್ಲಿ ಹೋಗಿಬಿಟ್ಟು ಇಲ್ಲಿ ಕುಡಿದ್ಬಿಟ್ಟು ಗಲಾಟೆ ಮಾಡಿ ಆ ಹುಡುಗನ ಕೊಲೆ ಮಾಡಿದ್ದಾರೆ. ಫೋನ್ ಮಾಡಿದ್ರೆ ನಮ್ಮ ಶೋ ಅಂತ ನಮಗೆ ಇನ್ಫಾರ್ಮೇಷನ್ ಮಾಡಿದ್ರು. ಹನ್ನೊಂದು 12 ಗಂಟೆ 12:30 ಬಂದು ನೋಡಿದ್ರೆ ಡೆತ್ ಆಗಿತ್ತು. ಇಮಿಡಿಯೇಟ್ ನಂದಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವ್ರು ಪೊಲೀಸವರೆಲ್ಲ ಬಂದು ಮಜಾ ಮಾಡಿಕೊಂಡು ಬಾಡಿ ಹಾಸ್ಪಿಟಲ್ ತಗೊಂಡಿದ್ದಾರೆ. ಹುಡುಗನ ಸ್ಟೇಷನ್ ಘಟನೆ ಆಗಿದ್ದ ಜಾಗ ಇಲ್ಲಿ? ಘಟನೆ ಆಗಿದ್ದ ಜಾಗ NH ಬೈಪಾಸ್ ಪಕ್ಕದಲ್ಲಿ ಖಾಲಿ ಫೀಲ್ಡಲ್ಲಿ ಇದಾಗಿದೆ. ಪೊಲೀಸರು ಯಾರನ್ನಾದ್ರು ಕರ್ಕೊಂಡು ಹೋಗೋರಾ? ಪೊಲೀಸರು ಯಾರನ್ನಾದ್ರು ಕರ್ಕೊಂಡು 4 ಜನ ಹುಡುಗರು ಕರ್ಕೊಂಡು ಹೋಗಿದ್ದಾರೆ. ಇನ್ನು 3 ತಿಂಗಳಿನಿಂದ ಒಟ್ಟಿಗೆ ಕೆಲಸ ಮಾಡಿಕೊಂಡಿದ್ದ 5 ಜನ ಸ್ನೇಹಿತರು ಸಿಲ್ಲಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದು, ಈ ಗಲಾಟೆ ಸ್ನೇಹಿತನ ಕೊಲೆಯಲ್ಲಿ ಅಂತ್ಯವಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ನಂದಿ ಗಿರಿಧಾಮ ಪೊಲೀಸರು 3 ಜನ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿರುವ ಶವಾಗಾರಕ್ಕೆ ರವಾನಿಸಲಾಗಿದೆ. ನಮಸ್ಕಾರ. ನಮ್ಮ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಹೋಮ್ ಸ್ಟೇ ಇದೆ, ಹ್ಯಾಪಿ ರಿಟ್ರೀಟ್ಸ್. ಆ ಹ್ಯಾಪಿ ರಿಟ್ರೀಟ್ಸ್ ಹೋಮ್ ಸ್ಟೇಯಲ್ಲಿ ನಿನ್ನೆ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ನಾವು ಸ್ಥಳಕ್ಕೆ ಹೋಗುವಾಗ ಟೈಮಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಒಬ್ಬರು ಪರ್ಸನ್ದು ಬಾಡಿ ಸಿಕ್ಕಿದೆ. ಈ ಆ್ಯಕ್ಚುಲಿ ಎಲ್ಲರೂ ಅಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ಸ್ಟಾಫ್ ಆಸಾಮಿಂದ ಬಂದಿದ್ದಾರೆ. ಆಸಾಮ್ದವರು ಎಲ್ಲ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅವರದ್ದು ಒಂದು ಗಲಾಟೆ ಆಯಿತು. ಸೊ ನಮ್ಮ ಡಿಸೀಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಕಳೆದ 3-4 ತಿಂಗಳಿಂದ ಕೆಲಸ ಮಾಡ್ತಾರೆ ಹ್ಯಾಪಿ ರಿಟ್ರೀಟ್ಸ್ ಹೋಮ್ ಸ್ಟೇಯಲ್ಲಿ. ಮೋಹನ್ ಅವರದು ಹೆಸರು, ಅರೌಂಡ್ 27 ಇಯರ್ಸ್ ಏಜ್. ಹೆಲ್ಕಂಡಿ ಡಿಸ್ಟಿಕ್, ಆಸಾಮ್ ಅವರದು ವಾಸ. ಇವರದು ಬೇರೆ ಫ್ರೆಂಡ್ಸ್ ಇದ್ದಾರೆ, ಹರಿಧನ್, ದಿನೇಶ್, ಧ್ಯಾನ್ಚಂದ್, ಇವರು ಎಲ್ಲರೂ ಕೂಡ ಹೆಲ್ಕಂಡಿ ಡಿಸ್ಟಿಕ್, ಆಸಾಮ್.
ಇವರು ಡ್ಯೂಟಿ ಆದಮೇಲೆ ರಾತ್ರಿ ಟೈಮ್ಗೆ ಏನಾದರೂ ಕುಡಿತಾ ಇದ್ದಾರೆ, ಆ ಟೈಮ್ಗೆ ಏನಾದರೂ ಗಲಾಟೆ ಸ್ಟಾರ್ಟ್ ಆಯಿತು ಮೊಬೈಲ್ ವಿಚಾರ ಬಗ್ಗೆ, ಮತ್ತು ಫ್ಯಾಮಿಲಿಗೆ ಏನು ತಿಳಿಸಿದ್ದಾರೆ ಈ ಥರ ಕುಡಿತಾ ಇದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ, ಈ ಥರ ಬೇಜಾರಾಗಿ ಅಟ್ಯಾಕ್ ಮಾಡಿದ್ದಾರೆ ಅವ್ರ ಮೇಲೆ. ಪಕ್ಕದಲ್ಲಿ ಒಂದು ವುಡನ್ ನೈಫ್ ಥರ ಸಿಗುತ್ತು ಅವರಿಗೆ, ಶಾರ್ಪ್ ಎಜ್ಡ್ ವುಡನ್ ಪೀಸ್ ಸಿಗುತ್ತೆ ಅವರಿಗೆ. ಆ ವೆಪನಿಂದ ಅವರು ಅಟ್ಯಾಕ್ ಮಾಡಿದ್ದಾರೆ ಅವರ ಮುಖ ಮೇಲೆ ಮತ್ತು ಜಗಲರ್ ವೇನ್ ಮೇಲೆ. ಸೊ ಅವ್ರದ್ದು ಡೆತ್ ಆಯಿತು. ಆಮೇಲೆ ಈ 3 ಜನ ಟೋಟಲ್ ಆರೋಪಿ ಯಾರು ಇದ್ದಾರೆ, ಹರಿಧನ್, ದಿನೇಶ್ ಮತ್ತು ಧ್ಯಾನ್ ಚಂದ್ ಇವರಿಗೆ ನಾವು ರಾತ್ರಿ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಅವ್ರ ಫ್ಯಾಮಿಲಿ ವಗैरह ಕೂಡ ಇನ್ಫಾರ್ಮ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಬೇರೆ ಏನಾದರೂ ಹೆಂಗಲ್ಲಿದೆ ಅದು ಕೂಡ ಪತ್ತೆ ಮಾಡ್ತೀವಿ. ಒಟ್ಟಾರೆ ಹೊಟ್ಟೆಪಾಡಿಗಾಗಿ ಅಸ್ಸಾಂನಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ತಿಂಗಳಿಗೆ ಬಂದ ಅಷ್ಟೋ ಇಷ್ಟೋ ಹಣದಿಂದ ಕುಟುಂಬಸ್ಥರನ್ನ ಪೋಷಣೆ ಮಾಡುವುದನ್ನ ಬಿಟ್ಟು ಕೆಲಸ ಮುಗಿದ ಬಳಿಕ ಎಣ್ಣೆ ಪಾರ್ಟಿ ಮಾಡುವ ವೇಳೆ ಸಣ್ಣ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಸ್ನೇಹಿತನನ್ನೇ ಮುಗಿಸಿ 3 ಜನ ಜೈಲು ಸೇರಿದ್ರೆ ಇನ್ನೊಬ್ಬ ಖಾಕಿ ವಿಚಾರಣೆಯಲ್ಲಿದ್ದಾನೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.